ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೆಲವು ಪ್ರಮುಖವಾದಂತಹ ಗಾದೆಗಳಿದಾವೆ. ಇವು ಗಾದೆಗಳು ಏನು ಮಾಡ್ತಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಪಯೋಗ್ತವೆ. ಸಾಮಾನ್ಯವಾಗಿ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಚೆನ್ನಮ್ಮ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಆಳ್ವಿಕೆ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಈ ಥರನಾಗಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಮುಖವಾದಂಥ ಗಾದೆಗಳು ಉಪಯೋಗ ಆಗ್ತಿರ್ತವೆ. ವಿದ್ಯಾರ್ಥಿಗಳೇ, ಈ ಗಾದೆಗಳಲ್ಲಿ ಇಷ್ಟು ಗಾದೆಗಳಲ್ಲಿ ಮೊರಾರ್ಜಿ ದೇಸಾಯಿಗೆ ಕೇಳ್ತಿರ್ತಾರೆ. ಆದರೆ ಎಕ್ಸಾಮ್ದಾಗ ಯಾವ ಥರನಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದು ಈಗ ನಿಮಗೆ ತಿಳಿಸ್ತೀನಿ ನೋಡ್ರಿ. ವಿದ್ಯಾರ್ಥಿಗಳೇ, ಈ ಥರನಾಗಿ ಪರೀಕ್ಷೆಯಲ್ಲಿ ಮೊರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ ಮತ್ತು ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ. ಉದಾಹರಣೆ, ಮಾತು ಬೆಳೆ ಡ್ಯಾಶ್ ಅಂತ ಕೇಳಿದಾಗ ತಳಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದ್ರಾಗ ಯಾವ್ದು ಆಪ್ಷನ್ಸ್ ಅನ್ನೋದನ್ನು ಸರಿಯಾದ ಗುರುತಿಸಿ ಬರೆಯಿರಿ. ಹಾಗಾದ್ರೆ ಮಾತು ಬೆಳೆ ಡ್ಯಾಶ್ ಮೌನ ಬಂಗಾರ, ತಾಳಿದವನು ಡ್ಯಾಶ್ ಬಾಳಿಯಾನು, ದೇಶ ಸುತ್ತು ಡ್ಯಾಶ್ ಉತ್ತರವೇನು ಕೋಶ ಓದು. ನೆಕ್ಸ್ಟ್, ತುಂಬಿದ ಕೊಡ ಡ್ಯಾಶ್ ತುಳುಕುವುದಿಲ್ಲ. ಅಂದ್ರೆ 5ನೇದೇನ, ಕೈ ಕೆಸರಾದರೆ ಡ್ಯಾಶ್ ಬಾಯಿ ಮೊಸರು. ಈ ಥರನಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ. ಆದ್ರೆ ಮೊರಾರ್ಜಿ ಪರೀಕ್ಷೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಥರನಾಗಿ ಪ್ರಶ್ನೆ ಕೇಳ್ತಾರೆ. ಕೆಳಗೆ 4 ಆಪ್ಷನ್ಸ್ ಕೊಡ್ತಾರೆ. ಅದರ ಸರಿಯಾದ ಯಾವುದನ್ನು ಗುರುತಿಸಿ ಟಿಕ್ ಹಾಕಬೇಕು. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.